ಮನೆಯಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ತಯಾರಿಸುವ ಕುರಿತು ನಾನು ಇವತ್ತು ಹೇಳ್ತಾ ಇದ್ದೀನಿ. ಈ ಒಂದು ಹಸಿ ತೆಂಗಿನಕಾಯಿಯನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡ ನಂತರ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹಾಲು ಬರುವಂತೆ ಒಂದು ಶುದ್ಧವಾದ ಬಿಳಿ ಬಟ್ಟಿನಲ್ಲಿ ಹಾಲನ್ನು ತೆಗೆಯಬೇಕು. ಈ ಥರ ಮಿಕ್ಸಿಗೆ ಹಾಕಿಕೊಂಡು ನಂತರ ಅದನ್ನು ಒಂದು ಬೋಗಾಣಿ ಇಲ್ಲ ಕಡಾಯಿ ಅದರಲ್ಲಿ ಹಾಕಿ ಈ ಥರ ನಾವು ಹಾಲನ್ನು ತೆಗಿಬೇಕು. ತೆಗೆದ ತಕ್ಷಣ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಕಡಿಮೆ ಊರಿನಲ್ಲಿ ಎಣ್ಣೆ ಬರುವವರೆಗೆ ನಾವು ಕಾಯಿಸಬೇಕು. ಅಂದರೆ ಅದರಲ್ಲಿ ಕರಿಬೇವನ್ನು ಹಾಕಬಹುದು, ದಾಸವಾಳ ಎಲೆಯನ್ನು ಹಾಕಿ ಒಂದು ಒಳ್ಳೆ ತಲೆಯ ಒಂದು ವಿಟಮಿನ್ ಕೊಬ್ಬರಿ ಎಣ್ಣೆಯನ್ನು ಸಿಗ್ತದೆ. ಈ ಕೊಬ್ಬರಿ ಎಣ್ಣೆಯನ್ನು ನಾವು ಮನೆ ಬಳಕೆಗೆ ಒಂದು ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ತಯಾರಿಸಿಕೊಂಡು ನಮ್ಮ ಮನೆಯ ಬಳಕೆಗಾಗಿಯೇ ಬಳಸಿಕೊಳ್ಳಲು ಒಂದು ಉಪಯುಕ್ತವಾಗಿರ್ತಕ್ಕಂಥ ರೆಮಿಡಿಯನ್ನು ನಾನು ಇವತ್ತು ಹೇಳಿದ್ದೇನೆ. ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ತಯಾರಿಸುವ ಕುರಿತು ನಾನು ಈ ದಿನ ತೋರಿಸಿದ್ದೇನೆ. ಧನ್ಯವಾದ.